ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಭಾರತದ ಮಹೋತ್ಸವ. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಭಾರತದ ಅಮೃತ ಮಹೋತ್ಸವ. ಸರಣಿಯ ಇಂದಿನ ಸಂಚಿಕೆಯಲ್ಲಿ ರೂಪಕ ಕ್ರಿಪ್ಸ್ ಮಿಷನ್, ರಾಜಾಜಿ ಪ್ಲಾನ್ ಮತ್ತು ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್. ರಚನೆ ಡಾಕ್ಟರ್ ನಾಮದೇವ್ ಎಸ್ ಜಾಧವ್. ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ. 1940ರಿಂದ 1947 ಅವಧಿಯು ಭಾರತದ ಸ್ವಾತಂತ್ರ್ಯ ಆಂದೋಲನದ ಬಹಳ ಮಹತ್ವದ ಕಾಲ. ಆ ಪೂರ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ 1929ರಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತನ್ನ ಅಂತಿಮ ಗುರಿ ಎಂದು ಸಾರಿ ಜನವರಿ 26, 1930ರಂದು ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಿತ್ತು. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ಲಂಡನ್ನಿನಲ್ಲಿ 1930ರಿಂದ 32ರ ಮಧ್ಯೆ 3 ದುಂಡು ಮೇಜಿನ ಪರಿಷತ್ತನ್ನು ಏರ್ಪಡಿಸಿತ್ತು. 1935ರಲ್ಲಿ ಬ್ರಿಟಿಷ್ ಸರ್ಕಾರವು ಕಾಯ್ದೆಯನ್ನು ಜಾರಿಗೆ ತಂದು ಪ್ರಥಮ ಬಾರಿಗೆ 1937ರಲ್ಲಿ ಪ್ರಾಂತೀಯ ಚುನಾವಣೆ ನಡೆಸಿ ಭಾರತೀಯರಿಗೆ ಪ್ರಾಂತ್ಯಗಳಲ್ಲಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟಿತು. ಪ್ರಾಂತೀಯ ಸರ್ಕಾರಗಳು 1937ರಿಂದ 1939ರವರೆಗೆ 27 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದವು. ಈ ಮಧ್ಯೆ ಜರ್ಮನಿಯ ನಾಜಿ ಪಕ್ಷದ ನಾಯಕ ಹಿಟ್ಲರನು ಸೆಪ್ಟೆಂಬರ್ 1, 1939ರಂದು ಪೋಲೆಂಡಿನ ಮೇಲೆ ದಾಳಿ ಮಾಡುವುದರೊಂದಿಗೆ ದ್ವಿತೀಯ ಜಾಗತಿಕ ಯುದ್ಧ ಆರಂಭವಾಯಿತು. ಪೋಲೆಂಡ್, ಬೆಲ್ಜಿಯಂ, ಹಾಲೆಂಡ್, ನಾರ್ವೆ, ಫ್ರಾನ್ಸ್ ದೇಶಗಳನ್ನು ವಶಪಡಿಸಿಕೊಂಡ ನಂತರ ಜರ್ಮನಿಯ ಮೈತ್ರಿಕೂಟ ಪಡೆ 22 ಜೂನ್ 1941ರಂದು ರಷ್ಯಾದ ಮೇಲೆ ದಾಳಿ ಮಾಡುವುದರ ಮೂಲಕ ಎದುರಾಳಿ ಇಂಗ್ಲೆಂಡ್ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ಆಘಾತ ಉಂಟುಮಾಡಿತು. ಗಾಯದ ಮೇಲೆ ಬರೆ ಎಳೆದಂತೆ ಪೂರ್ವ ಏಷ್ಯಾದ ದ್ವೀಪ ರಾಷ್ಟ್ರ ಜಪಾನ್ ಜರ್ಮನಿ ಕೂಟವನ್ನು ಸೇರಿಕೊಂಡು ಬ್ರಿಟಿಷ್ ಕಾಲೋನಿಗಳನ್ನು ಒಂದರ ಮೇಲೆ ಒಂದರಂತೆ ವಶಪಡಿಸಿಕೊಳ್ಳುತ್ತಾ ಭೀಕರ ಯುದ್ಧ ಆರಂಭಿಸಿತು. ಅಷ್ಟೇ ಅಲ್ಲ, ಅಮೆರಿಕದ ಬಂದರುಗಳ ಮೇಲೆ ಬಾಂಬ್ ದಾಳಿ ಮಾಡಿ ಅಲೈಡ್ ರಾಷ್ಟ್ರಗಳ ನಿದ್ದೆ ಕೆಡಿಸಿತ್ತು. ಅದು ಬರ್ಮಾ ದೇಶದ ರಾಜಧಾನಿ ರಂಗೂನ್ ವಶಪಡಿಸಿಕೊಂಡು ಭಾರತದ ಪೂರ್ವದ ಗಡಿ ತಲುಪಿತು. ಭಾರತ ಜಪಾನಿಯರ ವಶ ಆಗುವ ಗಂಡಾಂತರ ಒದಗಿ ಬಂದಿತ್ತು. ಈ ಎಲ್ಲಾ ಕಾರಣಗಳಿಂದಾಗಿ ಅಮೆರಿಕದ ರಾಷ್ಟ್ರಪತಿ ರೂಸ್ವೆಲ್ಟ್, ಚೀನಾದ ನಾಯಕ ಚಿಯಾಂಗ್ ಕೈಶೇಕ್, ಆಸ್ಟ್ರೇಲಿಯಾದ ವಿದೇಶಾಂಗ ಮಂತ್ರಿ ಮುಂತಾದ ನಾಯಕರು ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ರನ್ನು ಭಾರತೀಯರೊಂದಿಗೆ ಮಾತುಕತೆ ನಡೆಸಿ ಎರಡನೆಯ ಮಹಾಯುದ್ಧದಲ್ಲಿ ಅವರ ಸಹಕಾರ ಪಡೆಯುವಂತೆ ಒತ್ತಡ ಹೇರಿದರು. ಇಂಗ್ಲೆಂಡ್ ಭಾರತೀಯರ ಬೇಡಿಕೆಗಳನ್ನು ಈಡೇರಿಕೆಯ ಬಗ್ಗೆ ಮಾತುಕತೆಯನ್ನು ನಡೆಸಲು ತನ್ನ ಯುದ್ಧ ಸಚಿವ ಸಂಪುಟದ ಸದಸ್ಯ ಸ್ಟ್ರಾಫರ್ಡ್ ಕ್ರಿಪ್ಸ್ನನ್ನು ಮಾರ್ಚ್ 22, 1942ರಂದು ಭಾರತಕ್ಕೆ ಕಳುಹಿಸಿತು. ಇದುವೇ ಕ್ರಿಪ್ಸ್ ಆಯೋಗ ಎಂದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಕ್ರಿಪ್ಸ್ನು ಮಾರ್ಚ್ 30, 1942ರಂದು ತನ್ನ ಪ್ರಸ್ತಾವನೆಗಳನ್ನು ಘೋಷಣೆ ಮಾಡಿದನು. ಯುದ್ಧ ನಿಂತ ನಂತರ ಭಾರತದ ಒಕ್ಕೂಟವನ್ನು ರಚಿಸಲಾಗುವುದು. ಭಾರತದ ಒಕ್ಕೂಟಕ್ಕೆ ಬ್ರಿಟಿಷ್ ಕಾಮನ್ವೆಲ್ತ್ ಒಕ್ಕೂಟವನ್ನು ಸೇರುವ ಅಥವಾ ಅದರಿಂದ ಹೊರಗುಳಿಯುವ ಹಕ್ಕು ಹೊಂದಿರುತ್ತದೆ. ಒಕ್ಕೂಟದ ಆಂತರಿಕ ಮತ್ತು ವಿದೇಶಿ ವ್ಯವಹಾರಗಳಲ್ಲಿ ಬ್ರಿಟನ್ ಹಸ್ತಕ್ಷೇಪ ಮಾಡುವುದಿಲ್ಲ. ಯುದ್ಧ ನಿಂತ ನಂತರ ತಕ್ಷಣವೇ ಭಾರತಕ್ಕೆ ಹೊಸ ಸಂವಿಧಾನವನ್ನು ರಚಿಸುವ ಹೊಣೆಯನ್ನು ಭಾರತೀಯರಿಗೆ ವಹಿಸಿಕೊಡಲಾಗುವುದು. ಹಾಗೆ ರೂಪಿಸಲಾದ ಸಂವಿಧಾನವನ್ನು ಅನುಮೋದಿಸಲು ಮತ್ತು ಜಾರಿಗೆ ತರಲು ಬ್ರಿಟಿಷ್ ಸರ್ಕಾರದ 2 ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಈ ರೀತಿ ರಚನೆಗೊಂಡ ಸಂವಿಧಾನವನ್ನು ಯಾವುದೇ ಪ್ರಾಂತ್ಯ ಅಥವಾ ಪ್ರಾಂತ್ಯಗಳು ಒಪ್ಪಲು ಸಿದ್ಧವಿರದಿದ್ದಲ್ಲಿ ಅಂತಹ ಪ್ರಾಂತ್ಯ ಅಥವಾ ಪ್ರಾಂತ್ಯಗಳು ತಮ್ಮದೇ ಆದ ಪ್ರತ್ಯೇಕ ಸಂವಿಧಾನವನ್ನು ರಚಿಸಿಕೊಂಡು ಒಕ್ಕೂಟ ಸ್ಥಾನಮಾನವನ್ನು ಹೊಂದಲು ಅವಕಾಶ ಮಾಡಿಕೊಡಲಾಗುವುದು. ಬ್ರಿಟಿಷ್ ಸರ್ಕಾರದೊಂದಿಗೆ ನೇರವಾಗಿ ಮಾತುಕತೆ ನಡೆಸಬಹುದು. ಸಂವಿಧಾನ ರಚನಾ ಅಂಗವು ಪ್ರಾಂತೀಯ ಕೆಳಮನೆಯ ಶಾಸಕರ ಸಮಾನುಪಾತ ಪ್ರಾತಿನಿಧ್ಯ ಪದ್ಧತಿಯಿಂದ ರಚಿಸಲಾಗುವುದು. ಯುದ್ಧದ ಸಂದರ್ಭದಲ್ಲಿ ಭಾರತೀಯ ನಾಯಕರುಗಳು ವೈಸರಾಯಿ ಕಾರ್ಯಕಾರಿ ಮಂಡಳಿಗೆ ಸೇರಿಕೊಂಡು
ಯುದ್ಧ ಖಾತೆಯೊಂದನ್ನು ಬಿಟ್ಟು ಉಳಿದೆಲ್ಲ ಖಾತೆ ಅಥವಾ ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳುವುದು. ಜಾಗತಿಕ ಯುದ್ಧ ಮುಗಿಯುವವರೆಗೆ ಮತ್ತು ಹೊಸ ಸಂವಿಧಾನ ರಚನೆ ಆಗುವವರೆಗೆ ಭಾರತದ ರಕ್ಷಣಾ ಹೊಣೆಯನ್ನು ಬ್ರಿಟಿಷ್ ಸರ್ಕಾರವೇ ಹೊಂದಲಿದೆ. ಮುನ್ನಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂಜೀವ್ ಕುಮಾರ್ ತಾಂಡ್ಲೆ ಅವರು ಕ್ರಿಪ್ಸ್ ಆಯೋಗದ ಬಗ್ಗೆ ಹೀಗೆ ಹೇಳುತ್ತಾರೆ. 1919ರಿಂದ 1947ರವರೆಗೆ ಈ ಸಂದರ್ಭದಲ್ಲಿ ಭಾರತಕ್ಕೆ ಬಂತು ಕ್ರಿಪ್ಸ್ ಆಯೋಗ. ಕ್ರಿಪ್ಸ್ ಮಿಷನ್ ಮಾರ್ಚ್ 1942ರ ಅಂತ್ಯದಲ್ಲಿ ಬ್ರಿಟನ್ ಸರ್ಕಾರವು ಸಂಪೂರ್ಣ ಭಾರತೀಯ ಸಹಕಾರ ಮತ್ತು ಬೆಂಬಲವನ್ನು ಪಡೆಯಲು ವಿಫಲ ಪ್ರಯತ್ನವಾಗಿತ್ತು. ಈ ಕಾರ್ಯಾಚರಣೆ ನೇತೃತ್ವವನ್ನು ಹಿರಿಯ ಸಚಿವ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ವಹಿಸಿದ್ದರು. ಮಾತುಕತೆ ನಡೆಸಲು ಕ್ರಿಪ್ಸ್ ಅವರನ್ನು ಕಳಿಸಲಾಯಿತು. ಕ್ರಿಪ್ಸ್ ಅವರು ಭಾರತೀಯ ನಾಯಕರೊಂದಿಗೆ ಸ್ವತಃ ಸಿದ್ಧಪಡಿಸಿದ ಪ್ರಸ್ತಾಪಗಳನ್ನು ಚರ್ಚಿಸಿದರು. ಕಾಂಗ್ರೆಸ್ ಅವರ ಪ್ರಸ್ತಾಪಗಳನ್ನು ತಿರಸ್ಕರಿಸಿತ್ತು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಪ್ರಾಯೋಗಿಕವಾಗಿ ಇಡೀ ಕಾಂಗ್ರೆಸ್ ನಾಯಕತ್ವವನ್ನು ಯುದ್ಧದ ಅವಧಿಗೆ ಬಂಧಿಸಿದರು. ಭವಿಷ್ಯದ ಒಕ್ಕೂಟದಿಂದ ಹೊರಗುಳಿಯುವ ಹಕ್ಕನ್ನು ಕ್ರಿಪ್ಸ್ ನೀಡಿದ ಜಿನ್ನಾ ಮತ್ತು ಮುಸ್ಲಿಮರು ಯುದ್ಧದ ಪ್ರಯತ್ನವನ್ನು ಬೆಂಬಲಿಸಿದರು ಮತ್ತು ಬ್ರಿಟಿಷ್ ದೃಷ್ಟಿಯಲ್ಲಿ ಸ್ಥಾನಮಾನವನ್ನು ಪಡೆದರು. ಎರಡನೇ ಮಹಾಯುದ್ಧವು 1939ರಲ್ಲಿ ಪ್ರಾರಂಭವಾಯಿತು ಮತ್ತು ವೈಸರಾಯಿ ಲಿನಿನ್ತೋ ಅವರು ಭಾರತೀಯ ಜನರ ಒಪ್ಪಿಗೆ ಇಲ್ಲದ ಭಾರತವನ್ನು ಯುದ್ಧದ ಪಕ್ಷವೆಂದು ಘೋಷಿಸಿದರು. ಇದರಿಂದ ಕುಪಿತಗೊಂಡ ಭಾರತೀಯ ನಾಯಕರು ತೀವ್ರ ಬಂಡಾಯ ನಡೆಸಿದರು. ಯುದ್ಧಕ್ಕೆ ಭಾರತದ ಬೆಂಬಲವನ್ನು ಪಡೆಯುವುದು ಬ್ರಿಟನ್ಗೆ ನಿರ್ಣಾಯಕವಾಗಿತ್ತು. ಚಕ್ರವರ್ತಿ ರಾಜಗೋಪಾಲಾಚಾರಿಯಂತಹ ಇತರರು ಬ್ರಿಟಿಷರಿಗೆ ಅಲಿವ್ ಶಾಖೆಯನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. ಯುದ್ಧದ ನಂತರ ಸ್ವಾತಂತ್ರ್ಯದೊಂದಿಗೆ ಈ ಸೂಚಕವು ಪ್ರತಿಸ್ಪರ್ಧಿಯಾಗಬಹುದೆಂದು ಭರವಸೆಯಲ್ಲಿ ಈ ನಿರ್ಣಾಯಕ ಸಮಯದಲ್ಲಿ ಅವರನ್ನು ಬೆಂಬಲಿಸಿದರು. ಪ್ರಮುಖ ನಾಯಕರಾದ ಮಹಾತ್ಮ ಗಾಂಧಿಯವರು ಯುದ್ಧದಲ್ಲಿ ಭಾರತೀಯ ಪಾಲ್ಗೊಳ್ಳುವಿಕೆಯನ್ನು ವಿರೋಧಿಸಿದರು. ಅವರು ಯುದ್ಧವನ್ನು ನೈತಿಕವಾಗಿ ಅನುಮತಿಸುವುದಿಲ್ಲ ಮತ್ತು ಬ್ರಿಟಿಷ್ ಉದ್ದೇಶಗಳನ್ನು ಸಹ ಶಂಕಿಸಿದರು. ಆದರೆ ರಾಜಗೋಪಾಲಾಚಾರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬೆಂಬಲರೊಂದಿಗೆ ಮೌಲಾನಾ ಆಜಾದ್ ಮತ್ತು ಜವಾಹರ್ಲಾಲ್ ನೆಹರು ಕ್ರಿಪ್ಸ್ ಅವರೊಂದಿಗೆ ಮಾತುಕತೆ ನಡೆಸಿದರು ಮತ್ತು ತಕ್ಷಣದ ಸರ್ಕಾರದ ಮತ್ತು ಅಂತಿಮವಾಗಿ ಸ್ವಾತಂತ್ರ್ಯಕ್ಕೆ ಪ್ರತಿಯಾಗಿ ಸಂಪೂರ್ಣ ಬೆಂಬಲವನ್ನು ನೀಡಿದರು. ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಮುಸಲ್ಮಾನರ ಬೆಂಬಲವನ್ನು ಪಡೆಯಲು ಆಸಕ್ತಿಯಿಂದ ಪ್ರಯತ್ನಿಸಿದರು. ಯುದ್ಧಾನಂತರದ ಭಾರತಕ್ಕೆ ಸೇರಲು ಯಾವುದೇ ಪ್ರಾಂತವನ್ನು ಒತ್ತಾಯಿಸುವುದಿಲ್ಲ ಎಂಬ ಷರತ್ತನ್ನು ಸೇರಿಸಿದರು. ಮುಸ್ಲಿಂ ಲೀಗಿನ ನಾಯಕ ಜಿನ್ನಾ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಒತ್ತಾಯಿಸುತ್ತಾ ಅವರ ಪ್ಯಾನ್ ಇಂಡಿಯನ್ ಸಹಕಾರ ಮತ್ತು ತಕ್ಷಣ ಸ್ವತಂತ್ರಕ್ಕಾಗಿ ಕಾಂಗ್ರೆಸ್ನ ಕರೆಗಳನ್ನು ವಿರೋಧಿಸಿದರು. ಮಾರ್ಚ್ 22, 1942ರಂದು ದೆಹಲಿಗೆ ಬಂದ ನಂತರ ಕ್ರಿಪ್ಸ್ ವೈಸರಾಯ್ ಅವರನ್ನು ಭೇಟಿಯಾದರು. ಅವರು ಭಾರತೀಯ ನಾಯಕರನ್ನು ಭೇಟಿಯಾಗಲು ಮುಂದಾದರು. ಖಾಸಗಿಯಾಗಿ ಅವರು ಕಾಮನ್ವೆಲ್ತ್ ಮತ್ತು ನಂತರದ ಹಂತದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ತೊರೆಯುವ ಆಯ್ಕೆಯೊಂದಿಗೆ ಸ್ವಯಂ ಆಡಳಿತ ಮತ್ತು ಡೊಮಿನಿಯನ್ ಸ್ಥಾನಮಾನವನ್ನು ಭರವಸೆ ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ಬ್ರಿಟಿಷ್ ಸರ್ಕಾರವು ಕ್ರಿಪ್ಸ್ ಮಿಷನ್ ಅನ್ನು ತನ್ನ ಉದಾರವಾದ ವಸಾಹತುಶಾಹಿ ನೀತಿಯ ಪರವಾಗಿ ಬಳಸಿಕೊಂಡಿತು. ಕಾಂಗ್ರೆಸ್ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯುವುದು ತನ್ನ ಗುರಿಯೆಂದು ಸಾರಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಕ್ರಿಪ್ಸ್ ಆಯೋಗದ ಮೂಲಕ 1929ರ ಪೂರ್ವದ ಬೇಡಿಕೆಯ ಡೊಮಿನಿಯನ್ ಸ್ಥಾನ ಈಗ ನೀಡುವುದಾಗಿ ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಕಾಂಗ್ರೆಸ್ಗೆ ಬೇಕಾಗಿರುವುದು ಪೂರ್ಣ ಸ್ವಾತಂತ್ರ್ಯವೇ ಹೊರತು ಡೊಮಿನಿಯನ್ ಸ್ಥಾನವಲ್ಲ. ಅಲ್ಲದೆ ಪ್ರಾಂತೀಯ ಸರ್ಕಾರಗಳಿಗೆ ಒಕ್ಕೂಟದಿಂದ ಹೊರಗುಳಿಯುವ ಸ್ವಾತಂತ್ರ್ಯ ಭವಿಷ್ಯತ್ತಿನ ಭಾರತದ ರಾಷ್ಟ್ರದ ಏಕತೆಗೆ ಧಕ್ಕೆ ತರಲಿದೆ. ಆದ್ದರಿಂದಲೇ ಗಾಂಧೀಜಿಯವರು ಕ್ರಿಪ್ಸ್ ಸಲಹೆಗಳನ್ನು ದಿವಾಳಿಯಾಗುತ್ತಿರುವ ಬ್ಯಾಂಕಿಗೆ ಭಾವಿ ದಿನಾಂಕದ ಚೆಕ್ ಕೊಟ್ಟಂತೆ ಇದು ಎಂದು ತಿರಸ್ಕರಿಸಿದರು. ಮೊಹಮ್ಮದ್ ಅಲಿ ನೇತೃತ್ವದ ಮುಸ್ಲಿಂ ಲೀಗ್ ಮುಂದೆ ಹೇಳುವ ಕಾರಣಗಳಿಂದ ಕ್ರಿಪ್ಸ್ ಸಲಹೆಗಳನ್ನು ತಿರಸ್ಕರಿಸಿತ್ತು. ಪ್ರತ್ಯೇಕ ಪಾಕಿಸ್ತಾನದ ರಚನೆಯ ಬಗ್ಗೆ ಚಕಾರ ಎತ್ತದಿರುವುದು ಮತ್ತು ಮಧ್ಯಂತರ ಸರ್ಕಾರದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗಿನ 50-50ರ ಅನುಪಾತದ ಪ್ರಾತಿನಿಧ್ಯ ಒಳಗೊಳ್ಳದೇ ಇರುವುದು. ಸಿಖ್ಖರು ಕೂಡ ಕ್ರಿಪ್ಸ್ನ ನಡೆಗೆ ಆತಂಕಗೊಂಡರು. ಮುಸ್ಲಿಂ ಲೀಗ್ನ ಬಗ್ಗೆ ಸಹಾನುಭೂತಿ ಹೊಂದಿರುವ ಆಂಗ್ಲ ಸರ್ಕಾರ ಒಂದು ವೇಳೆ ಅದರ ಬೇಡಿಕೆಯಾದ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರದ ರಚನೆಗೆ ಸಹಮತ ವ್ಯಕ್ತಪಡಿಸಿದ್ದಲ್ಲಿ ಸಿಖ್ಖರು ಮುಸ್ಲಿಂ ಲೀಗಿನ ಅಧೀನಕ್ಕೆ ಒಳಪಡಬೇಕಾಗುವ ಭಯದಿಂದ ಕ್ರಿಪ್ಸ್ ಸಲಹೆಗಳನ್ನು ತಿರಸ್ಕರಿಸಿದರು. ಹಿಂದೂ ಮಹಾಸಭಾ ಕೂಡ ಕ್ರಿಪ್ಸ್ನ ಸಲಹೆ ಬಗ್ಗೆ ತಮ್ಮದೇ ಆದ ನಿರ್ಧಾರ ವ್ಯಕ್ತಪಡಿಸಿದರು. ಕ್ರಿಪ್ಸ್ ಸಲಹೆಗಳು ಅಖಂಡ ಭಾರತದ ನಿರ್ಮಾಣಕ್ಕೆ ಮಾರಕವಾಗಲಿದೆ ಎಂದು ತಿರಸ್ಕರಿಸಿದರು. ದಲಿತರು, ಆಂಗ್ಲೋ ಇಂಡಿಯನ್ನರು ತಮ್ಮ ರಕ್ಷಣೆಯ ಬಗ್ಗೆ ಹೆಚ್ಚಿನ ಭರವಸೆಗಳು ಒಳಗೊಂಡಿಲ್ಲ ಎಂದು ತಿರಸ್ಕರಿಸಿದರು. ಇಷ್ಟೆಲ್ಲ ನ್ಯೂನತೆಗಳ ಜೊತೆಗೆ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ಬ್ರಿಟಿಷ್ ಭಾರತದ ಕಾರ್ಯದರ್ಶಿ ಅಮೇರಿ, ವೈಸ್ರಾಯ್ ಗ್ಲಿನ್ಲಿತ್ಗೋ, ಸೇನಾಧಿಪತಿ ವೊವೆಲ್ ಮೊದಲಾದವರು ಕ್ರಿಪ್ಸ್ನ ಪ್ರತಿಯೊಂದು ಪ್ರಯತ್ನದಲ್ಲಿ ಅಡ್ಡಿಪಡಿಸಿದರು. ಕಾರಣ ಅವರಿಗೆ ಭಾರತವನ್ನು ಭಾರತೀಯರಿಗೆ ಸುಲಭವಾಗಿ ಬಿಟ್ಟುಕೊಡುವ ಮನಸ್ಸಿರಲಿಲ್ಲ.
ರಾಜಾಜಿ ಎಂದೇ ಖ್ಯಾತವಾಗಿರುವ ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ದಕ್ಷಿಣ ಭಾರತದ ಖ್ಯಾತ ವಕೀಲರು, ಲೇಖಕರು, ರಾಜನೀತಿಜ್ಞರು, ಮಿಗಿಲಾಗಿ ಸ್ವಾತಂತ್ರ್ಯ ಹೋರಾಟಗಾರರು. 1911ರಲ್ಲಿ ತಮಿಳುನಾಡಿನ ಸೇಲಂನ ಪುರಸಭೆಗೆ ಆಯ್ಕೆಯಾಗುವ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದರು. 1906ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಭಾಗವಹಿಸಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರಿಂದ ಪ್ರಭಾವಿತರಾಗಿ ತಮ್ಮ 28ನೇ ವಯಸ್ಸಿನಲ್ಲಿ ಕಾಂಗ್ರೆಸ್ ಸೇರಿದರು. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿ ಗಾಂಧೀಜಿಯವರ ಅನುಯಾಯಿಯಾದರು. ಇವರನ್ನು ಗಾಂಧೀಜಿಯವರ ಉತ್ತರಾಧಿಕಾರಿ ಎಂದು ಜನ ನಂಬಿದರು. ಮಹಾತ್ಮರು ಇವರನ್ನು ತಮ್ಮ ಅಂತಃಪ್ರಜ್ಞೆ ರಕ್ಷಕ, ಕೀಪರ್ ಆಫ್ ಮೈ ಕಾನ್ಷಿಯಸ್ನೆಸ್ ಎಂದು ಕರೆದರು. 1920ರಿಂದ 22ರಲ್ಲಿ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಆಂದೋಲನದಲ್ಲಿ ಭಾಗವಹಿಸಿ ಜೈಲು ಸೇರಿದರು. 1937ರಿಂದ 1939ರವರೆಗೆ ಮಡ್ರಾಸಿನ ಮುಖ್ಯಮಂತ್ರಿಗಳಾಗಿ ದಕ್ಷ ಆಡಳಿತಗಾರ ಎಂದು ಖ್ಯಾತಿ ಪಡೆದರು. 1942ರಲ್ಲಿ ಗಾಂಧೀಜಿಯವರು ಆರಂಭಿಸಿದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಭಾರತದ ಹಿತಾಸಕ್ತಿಗೆ ಮಾರಕವಾಗಲಿದೆ ಎಂದು ಭಿನ್ನ ನಿಲುವು ತಳೆದರು. ಕಾರಣ, ದ್ವಿತೀಯ ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲ ನೀಡದಿದ್ದಲ್ಲಿ ಭಾರತ ಜಪಾನ್ ಮತ್ತು ಜರ್ಮನಿಯ ಆಕ್ರಮಣಗಳಿಗೆ ಒಳಗಾಗಲಿದೆ ಎಂದು ಅವರ ನಿಲುವಾಗಿತ್ತು. ಇತ್ತ ಭಾರತದಲ್ಲಿ ಕ್ರಿಪ್ಸ್ ಆಯೋಗದ ವೈಫಲ್ಯ, ಕ್ವಿಟ್ ಇಂಡಿಯಾ ಚಳುವಳಿ ಇತ್ಯಾದಿ ಕಾರಣಗಳಿಂದ ಆಂಗ್ಲರು ಭಾರತದಲ್ಲಿ ತಮ್ಮ ಉಳಿಗಾಲವಿಲ್ಲ ಎಂದು ಅರಿತು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗಿನ ಬೇಡಿಕೆ ಮತ್ತು ಅಧಿಕಾರದ ಹಸ್ತಾಂತರದ ಬಗ್ಗೆ ಮಂತ್ರಾಲೋಚನೆಯಲ್ಲಿ ತೊಡಗಿದರು. 1906ರಲ್ಲಿ ಆಂಗ್ಲರು ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯನ್ನಾಗಿ ಮಾಡಿ ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ವಿರೋಧಿಸಲು ಮುಸ್ಲಿಂ ಲೀಗಿನ ಸ್ಥಾಪನೆಗೆ ಕಾರಣರಾದರು. 1913ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಲೀಗಿನ ಸದಸ್ಯರಾದರು. 1928ರಲ್ಲಿ ಮೋತಿಲಾಲ್ ನೆಹರು ಅವರ ವರದಿಗೆ ವಿರುದ್ಧವಾಗಿ ತಮ್ಮ 14 ಅಂಶಗಳ ಕಾರ್ಯಕ್ರಮಗಳನ್ನು ಈಡೇರಿಕೆಗಾಗಿ ಮುಂದಿಟ್ಟರು. 1939ರಲ್ಲಿ ಪ್ರಾಂತೀಯ ಕಾಂಗ್ರೆಸ್ ಸರ್ಕಾರಗಳು ರಾಜೀನಾಮೆ ನೀಡಿದಾಗ ಮುಸ್ಲಿಂ ಲೀಗ್ ಮುಕ್ತಿ ದಿವಸ್ ಎಂದು ಆಚರಿಸಿತು. ಮಾರ್ಚ್ 23, 1940ರ ಲೀಗಿನ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮಂಡಿಸಿದರು. 1942ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭಿಸಿದಾಗ ಜಿನ್ನಾ ವಿಭಜಿಸಿ ಮತ್ತು ಹೊರಡಿ ಎಂದು ಕರೆ ನೀಡಿದರು. ಹೀಗೆ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಭಾರತದ ವಿಭಜನೆಗೆ ಯಾವೆಲ್ಲ ಸಾಧ್ಯತೆಗಳಿವೆಯೋ ಅವೆಲ್ಲವನ್ನು ಬಳಸಿಕೊಳ್ಳಲು ತೊಡಗಿತು. ಉಭಯ ಪಕ್ಷಗಳಲ್ಲಿನ ಅಂತರವನ್ನು ಕಡಿಮೆ ಮಾಡಲು ರಾಜಾಜಿಯವರು 1944ರಲ್ಲಿ ಮುಂದಾದರು. ಇದಕ್ಕೆ ರಾಜಾಜಿ ಸೂತ್ರ ಅಥವಾ ರಾಜಾಜಿ ಪ್ಲಾನ್ ಎಂದು ಕರೆಯಲಾಗಿದೆ. ರಾಜಾಜಿ ಪ್ಲಾನ್ ಈ ಮುಂದಿನಂತಿತ್ತು. ಮುಸ್ಲಿಂ ಲೀಗ್ ತನ್ನ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಬದಿಗಿತ್ತು ಪೂರ್ಣ ಸ್ವರಾಜ್ಯವನ್ನು ಪಡೆಯಲು ಕಾಂಗ್ರೆಸ್ಸಿಗೆ ಸಹಕಾರ ನೀಡುವುದು, ಪೂರ್ಣ ಸ್ವರಾಜ್ಯ ಅಥವಾ ಸ್ವಾತಂತ್ರ್ಯವನ್ನು ಪಡೆಯುವವರೆಗೂ ತಾತ್ಕಾಲಿಕ ಸರ್ಕಾರ ರಚನೆಗೆ ಸಹಕರಿಸುವುದು, ದ್ವಿತೀಯ ಮಹಾಯುದ್ಧ ನಿಂತ ನಂತರ ಭಾರತ ಉತ್ತರ, ಪಶ್ಚಿಮ ಮತ್ತು ಪೂರ್ವದಲ್ಲಿನ ಮುಸ್ಲಿಂ ಪ್ರಾಬಲ್ಯದ ಜಿಲ್ಲೆಗಳ ಗಡಿಗಳನ್ನು ಗುರುತಿಸಲು ಆಯೋಗವೊಂದನ್ನು ನೇಮಿಸಲಾಗುವುದು ಮತ್ತು ಅಲ್ಲಿನ ಮುಸ್ಲಿಂ ನಿವಾಸಿಗಳು ಪ್ರತ್ಯೇಕ ರಾಜ್ಯ ರಚನೆ ಬಯಸುತ್ತಾರೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಜನಮತ ಪಡೆಯುವುದು, ಪ್ರತ್ಯೇಕ ರಾಜ್ಯ ಬಯಸಿದರೆ ಜಂಟಿ ಒಕ್ಕೂಟವನ್ನು ರಚಿಸಿ ರಕ್ಷಣೆ, ವಿದೇಶಾಂಗ, ವಾಣಿಜ್ಯ ಮತ್ತು ಸಂಪರ್ಕ ವಿಷಯಗಳನ್ನು ಜಂಟಿಯಾಗಿ ನಿರ್ವಹಿಸುವುದು. ಈ ಎಲ್ಲ ಬೇಡಿಕೆಗಳನ್ನು ಭಾರತ ಸ್ವಾತಂತ್ರ್ಯವನ್ನು ಪಡೆದ ನಂತರವಷ್ಟೇ ಜಾರಿಗೆ ಬರುವುದು. ಈ ವಿಷಯಗಳ ಅನ್ವಯ ಗಾಂಧೀಜಿ ಮತ್ತು ಜಿನ್ನಾರವರು ಮಾತುಕತೆ ನಡೆಸುವುದು. ರಾಜಾಜಿಯವರ ಈ ಸೂತ್ರಗಳ ಅನ್ವಯ ಜಿನ್ನಾ ಮತ್ತು ಗಾಂಧೀಜಿಯವರ ಮಧ್ಯೆ ಮಾತುಕತೆ ಸೆಪ್ಟೆಂಬರ್ 27, 1944ರಂದು ಆರಂಭವಾಯಿತು. ಜಿನ್ನಾರು ತಮ್ಮ ದ್ವಿರಾಷ್ಟ್ರ ಸಿದ್ಧಾಂತದ ಬೇಡಿಕೆಯಿಂದ ಒಂದಿಂಚೂ ಹಿಂದೆ ಸರಿಯಲಿಲ್ಲ. ಆದರೆ ಗಾಂಧೀಜಿಯವರು ಅದಕ್ಕೆ ಒಪ್ಪಲಿಲ್ಲ. ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನು ಸ್ಥಾಪಿಸಬಹುದೆಂದು ಗಾಂಧೀಜಿ ಹೇಳಿದರೆ ಜಿನ್ನಾ ಈಗಲೇ ಇದೇ ಮಾತುಕತೆಯಲ್ಲಿ ಪೂರ್ಣಗೊಳಿಸಬೇಕು ಎಂದರು. ಒಂದು ಪ್ರತ್ಯೇಕ ಒಪ್ಪಂದವನ್ನು ಮಾಡಿಕೊಂಡು ಉತ್ತಮ ರೀತಿಯ ಆಡಳಿತವನ್ನು ನಡೆಸುವುದಕ್ಕಾಗಿ ವಿದೇಶಾಂಗ, ರಕ್ಷಣೆ, ಸಂಪರ್ಕ ಮಾಧ್ಯಮ, ವ್ಯಾಪಾರ ಮುಂತಾದ ವಿಷಯಗಳನ್ನು ನೋಡಿಕೊಳ್ಳುವಂತೆ ಅವಕಾಶ ಮಾಡಿಕೊಳ್ಳಲು ಗಾಂಧೀಜಿ ಸೂಚಿಸಿದರೆ ಜಿನ್ನಾ ಇವೆಲ್ಲವೂ ರಾಜ್ಯದ ಜೀವವಿದ್ದಂತೆ, ಆದುದರಿಂದ ಇವುಗಳನ್ನು ಬೇರೊಂದು ಸರ್ಕಾರ ಅಥವಾ ಪ್ರಮುಖ ಅಂಗಸಂಸ್ಥೆಗೆ ಕೊಡುವುದನ್ನು ವಿರೋಧಿಸಿದರು. ಗಾಂಧಿ ಮತ್ತು ಜಿನ್ನಾರವರ ಮಾತುಕತೆಗಳು ಈ ಎರಡು ಧರ್ಮೀಯರನ್ನು ಹತ್ತಿರ ತರಲಿಲ್ಲ. ಬದಲಾಗಿ ಅದರಿಂದ ಎರಡು ಪ್ರಮುಖ ಪರಿಣಾಮಗಳು ಹೊರಬಂದವು.
ಮೊದಲನೆಯದಾಗಿ ಜಿನ್ನಾ ಅವರ ಅಂತಸ್ತು ಎತ್ತರಕ್ಕೆ ಏರಿತು ಹಾಗೂ ಮುಸ್ಲಿಂ ಲೀಗಿಗೆ ವಿಶೇಷ ಶಕ್ತಿ ಬಂದಿತು. ಎರಡನೆಯದಾಗಿ ಭಾರತೀಯ ಸಮಸ್ಯೆಯನ್ನು ಹಿಂದೂಗಳು ಹಾಗೂ ಮುಸ್ಲಿಮರ ನಡುವಣ ಸಂಧಾನದಿಂದ ತೀರ್ಮಾನ ಮಾಡುವುದು ಸಾಧ್ಯವಿಲ್ಲವೆಂಬುದು ವೈಸ್ರಾಯ್ಗೆ ಮನದಟ್ಟಾಯಿತು. ಮತ್ತೊಂದೆಡೆ ಭಾರತವನ್ನು ಭಾಗ ಮಾಡುವ ವಿಷಯದಲ್ಲಿ ಜಿನ್ನಾರೊಡನೆ ಮಾತುಕತೆಗೆ ಗಾಂಧೀಜಿಯವರು ಒಪ್ಪಿಕೊಂಡಿದ್ದು ಭಾರತದಲ್ಲಿ ಕೋಲಾಹಲವನ್ನು ಉಂಟುಮಾಡಿತು. ಪಂಜಾಬಿನ ಸಿಖ್ ಅಲ್ಪಸಂಖ್ಯಾತರು, ಬಂಗಾಳದ ಹಿಂದೂಗಳು ಸೇರಿದಂತೆ ಅನೇಕರು ಕೋಪಗೊಂಡರು. ವಿ.ಡಿ. ಸಾವರ್ಕರ್ ಅವರು ತಮಗೆ ಇಷ್ಟ ಬಂದವರಿಗೆ ದಾನವಾಗಿ ಕೊಟ್ಟು ಬಿಡಲು ಭಾರತದ ಪ್ರಾಂತಗಳು ಗಾಂಧೀಜಿ ಮತ್ತು ರಾಜಾಜಿಯವರ ಖಾಸಗಿ ಆಸ್ತಿಯಲ್ಲ ಎಂದು ಕಟುವಾಗಿ ಟೀಕಿಸಿದರು. ಜಿನ್ನಾರವರು ಸಿಆರ್ ಸೂತ್ರ ಅಂಧಕಾರದಿಂದ ಕೂಡಿದ್ದು, ತಿರುಳಿಲ್ಲದ್ದು, ಊನವಾದದ್ದು, ಕತ್ತರಿಸಲಾಗದ್ದು ಹಾಗೂ ಜೀರ್ಣವಾದದ್ದು ಎಂದು ಹೇಳಿ ತಿರಸ್ಕರಿಸಿದರು. ಮೈಸೂರಿನ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಹಿರಿಯ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ನಾಗವೇಣಿ ಟಿ ಅವರು ರಾಜಾಜಿ ಪ್ಲಾನ್ ಬಗ್ಗೆ ಹೇಳಿದ್ದಿಷ್ಟು. ಭಾರತ ಸ್ವಾತಂತ್ರ್ಯ ಗಳಿಸಲು ನಡೆಸಿದ ಹೋರಾಟ ಮತ್ತು ಚಳುವಳಿ ಸುದೀರ್ಘವಾದುದು. ದೇಶ ಮುಕ್ತಿಯೇನೋ ಪಡೆಯಿತು, ಆದರೆ ತನ್ನ ಬಹುಮುಖ್ಯವಾದ ಭಾಗವನ್ನು ಕಳೆದುಕೊಂಡಿತು. ಸಿ ರಾಜಾಜಿಯವರ ಯೋಜನೆ 1944 1917ರ ಸೆಕ್ರೆಟರಿ ಆಫ್ ಸ್ಟೇಟ್ ಎಡ್ವಿನ್ ಮಾಂಟೆಗ್ ಅವರು ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಭಾರತಕ್ಕೆ ತರಲು ಕೆಲವೊಂದು ಪ್ರಪೋಸಲ್ಸ್ಗಳನ್ನ ಸೃಷ್ಟಿ ಮಾಡಿದರು. ಆದರೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಡ್ವಾನ್ಸ್ಮೆಂಟ್, ಸಂವಿಧಾನಾತ್ಮಕ ಬೆಳವಣಿಗೆಯನ್ನ ತರಬೇಕಾದಲ್ಲಿ ಅಂದಿನ ಭಾರತದ ಎರಡು ಪ್ರಮುಖ ಪಾರ್ಟಿಗಳು ಆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ತಮ್ಮಲ್ಲೇ ಜಗಳವಾಡಿಕೊಂಡು ಆ ಬೆಳವಣಿಗೆಯನ್ನು ಅಲ್ಲೇ ಕುಂಠಿತವಾಗುತ್ತಿತ್ತು. ಇದರಿಂದಾಗಿ ಬ್ರಿಟಿಷ್ ಸರ್ಕಾರದ ಮಿಷನ್ಗಳು ಅಸಫಲವಾಗುತ್ತಿದ್ದವು. ಈತನ್ಮಧ್ಯೆ 1939 ಎರಡನೇ ಜಾಗತಿಕ ಯುದ್ಧ. ಈ ಸಂದರ್ಭದಲ್ಲಿ ಅಂದಿನ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ ಹೇಳಿಕೆ ನೀಡಿದರು. ಭಾರತಕ್ಕೆ ಏನಾದರೂ ಬೆಳವಣಿಗೆ ಬೇಕಾದಲ್ಲಿ ಮೊದಲು ನಿಮ್ಮಿಬ್ಬರ ನಡುವಿನ ವೈಮನಸ್ಸು ವ್ಯಾಜ್ಯಗಳನ್ನು ನಿಲ್ಲಿಸಬೇಕೆಂದು. ಮುಸ್ಲಿಂ ಲೀಗ್ಗೆ ತನ್ನದೇ ದೇಶ ಪಾಕಿಸ್ತಾನವಾಗಬೇಕೆಂಬ ಮನೋಭಿಲಾಷ ಹೊಂದಿದ್ದರೆ ಭಾರತವು ಯಾವುದೇ ಕಾರಣಕ್ಕೂ ಹಾಗೂ ಸಂದರ್ಭಕ್ಕೂ ಒಳಗಾಗಿ ಭಾರತವನ್ನು ವಿಭಜಿಸುವುದಕ್ಕೆ ತಯಾರಿರಲಿಲ್ಲ. ಇದೇ ಇವರಿಬ್ಬರ ನಡುವೆ ಸಂಭವಿಸಿದ ಡೆಡ್ಲಾಕ್ ಅಥವಾ ಬಿಕ್ಕಟ್ಟು. ಈತನ್ಮಧ್ಯೆ ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ತಮ್ಮ ಯೋಜನೆಯನ್ನು ತಯಾರಿಸಿ 1944ರಲ್ಲಿ ಸಿಆರ್ ಫಾರ್ಮುಲಾ ಯೋಜನೆಯನ್ನು ಜಾರಿಗೆ ತಂದರು. ಜನಾಭಿಪ್ರಾಯ ಸಂಗ್ರಹಿಸುವುದು, ಪ್ಲೆಬಿಸೈಟ್. ಎರಡನೇ ಜಾಗತಿಕ ಯುದ್ಧದ ನಂತರ ಒಂದು ಆಯೋಗವನ್ನು ರಚಿಸಿ ಬಹುಸಂಖ್ಯಾತ ಮುಸ್ಲಿಮರಿರುವ ಪ್ರದೇಶಗಳಲ್ಲಿ ಜನಾಭಿಪ್ರಾಯ ಸಂಗ್ರಹಿಸುವುದು. ಈ ಜನಾಭಿಪ್ರಾಯದಲ್ಲಿ ಮುಸಲ್ಮಾನರು ಹಾಗೂ ಮುಸಲ್ಮಾನರೇತರರು ಭಾರತವನ್ನು ಇಬ್ಬಾಗಿಸಿ ಪಾಕಿಸ್ತಾನ ನಿರ್ಮಾಣವಾಗಬೇಕೇ ಇಲ್ಲವೇ ಎಂದು ಅಭಿಪ್ರಾಯವನ್ನು ಮತದ ಮೂಲಕ ನೀಡಬೇಕೆಂದು ಇವರ ಪ್ರಸ್ತಾವನೆಯಾಗಿತ್ತು. ಹಾಗೇನಾದರೂ ಜನಾಭಿಪ್ರಾಯದಿಂದ ಭಾರತ ಇಬ್ಬಾಗವಾಗಲೇಬೇಕಾದಂತಹ ಪರಿಸ್ಥಿತಿ ಬಂದ ಪಕ್ಷದಲ್ಲಿ ಈ ಎರಡೂ ದೇಶಗಳ ನಡುವಣ ಒಂದು ಜಂಟಿ ಒಪ್ಪಂದಕ್ಕೆ ಸಹಿ ಹಾಕಬೇಕೆಂದು ಪ್ರಸ್ತಾವನೆಯಲ್ಲಿ ರಾಜಾಜಿಯವರು ತಿಳಿಸಿದರು. ಈ ಜಂಟಿ ಒಪ್ಪಂದದನ್ವಯ ರಕ್ಷಣೆ, ಡಿಫೆನ್ಸ್, ಸಂವಹನ, ಕಮ್ಯುನಿಕೇಷನ್ ಮತ್ತು ವಾಣಿಜ್ಯ, ಕಾಮರ್ಸ್ಗಳನ್ನು ರಕ್ಷಿಸಿಕೊಳ್ಳುವುದು. ಹೀಗೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೆಲವು ಷರತ್ತುಗಳನ್ನು ಒಳಗೊಂಡು ಮುಸ್ಲಿಂ ಲೀಗ್ಗೆ ಪಾಕಿಸ್ತಾನ ರಚಿಸಿಕೊಳ್ಳುವುದಕ್ಕೆ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿತು. ಆದರೆ ಸಿಆರ್ ಫಾರ್ಮುಲಾ ಜಾರಿಗೆ ಬರುವುದು ಯಾವಾಗ? ಬ್ರಿಟಿಷರು ಭಾರತಕ್ಕೆ ಸಂಪೂರ್ಣವಾಗಿ ಅಧಿಕಾರವನ್ನು ವರ್ಗಾಯಿಸಿದ ನಂತರವೇ. ಗಾಂಧೀಜಿಯವರು ಜಿನ್ನಾ ಅವರ ಜೊತೆಗೆ ಮಾತುಕತೆಗೂ ತಯಾರಾದರು. ಆದರೆ ಜಿನ್ನಾರವರು ಮತ್ತೆ ತಮ್ಮ ಹಳೆಯ ವರಸೆಯನ್ನೇ ಮುಂದಿಟ್ಟು ಮಾತುಕತೆ ವಿಫಲವಾಯಿತು. ಜಿನ್ನಾರವರ ವಾದದ ಪ್ರಕಾರ ಪ್ಲೆಬಿಸೈಟ್ನಲ್ಲಿ ಮುಸಲ್ಮಾನರಷ್ಟೇ ಮತ ಚಲಾವಣೆ ಮಾಡಬೇಕು, ಮುಸಲ್ಮಾನರೇತರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಬೇಕು. ಮುಸ್ಲಿಂ ಲೀಗ್ ಸಿಆರ್ ಯೋಜನೆಯನ್ನು ಸಾರಾಸಗಟಾಗಿ ನಿರಾಕರಿಸಿತು. ಸಿಖ್ ಸಮುದಾಯದವರು ಮತ್ತು ವಿ.ಡಿ. ಸಾವರ್ಕರ್ನ ನೇತೃತ್ವದ ಹಿಂದೂ ಮಹಾಸಭೆಗಳು ಕೂಡ ಸಿಆರ್ ಫಾರ್ಮುಲಾವನ್ನು ನಿರಾಕರಿಸಿದವು. ಕಾರಣ, ಸಿಖ್ಖರು ಪಾಕಿಸ್ತಾನ ರಚನೆಯಾದರೆ ತಮ್ಮ ಮನಸ್ಸಿಲ್ಲದ ಮನಸ್ಸಿನಿಂದ ಅದರಲ್ಲಿ ಸೇರಿ ಹೋಗಬಹುದೆಂಬ ಅಂಜಿಕೆ
ಅಂಜಿಕೆ ಇದ್ದರೆ ಹಿಂದೂ ಮಹಾಸಭಾದವರಿಗೆ ಮುಸ್ಲಿಂ ಲೀಗ್ನವರಿಗೆ ಯಾಕಾಗಿ ಇಷ್ಟು ಮನ್ನಣೆಯನ್ನು ನೀಡಬೇಕು, ಅವರನ್ನು ಭಾರತದ ಚಳುವಳಿಯಿಂದಲೇ ಕೈಬಿಡಬೇಕು ಎನ್ನುವುದು ಅವರ ಅಂಬೋಣವಾಗಿತ್ತು. ಹೀಗೆ ರಾಜಾಜಿಯವರ ಯೋಜನೆ ಒಮ್ಮತವಾಗಿ ಒಪ್ಪಿಗೆಯಾಗದೆ ಕೈಬಿಟ್ಟು ಹೋಯಿತು. ಹೀಗೆ ರಾಜಾಜಿಯವರ ಸೂತ್ರ ಜಿನ್ನಾ ಮತ್ತು ಗಾಂಧೀಜಿಯವರನ್ನು ಮಾತುಕತೆ ನಡೆಸುವಂತೆ ಮಾಡುವಲ್ಲಿ ಸಫಲವಾಯಿತು. ಆದರೆ ಫಲಿತಾಂಶ ಮಾತ್ರ ನಕಾರಾತ್ಮಕವಾಗಿ ಹೊರಹೊಮ್ಮಿತು. ನಂತರದಲ್ಲಿ ರಾಜಾಜಿಯವರು ಮಧ್ಯಂತರ ಸರ್ಕಾರದಲ್ಲಿ ಮಂತ್ರಿಗಳಾಗಿ, ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ, ಸರ್ದಾರ್ ಪಟೇಲರ ಮರಣದ ನಂತರ 10 ತಿಂಗಳ ಕಾಲ ರಾಷ್ಟ್ರದ ಗೃಹ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. 1952ರಿಂದ 54ರವರೆಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಆ ನಂತರ ನೆಹರು ಅವರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ ಅನ್ನು ತೊರೆದು 1959ರಲ್ಲಿ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿ 1962, 1967 ಮತ್ತು 1971ರಲ್ಲಿ ಈ ಪಕ್ಷದಿಂದಲೇ ಚುನಾವಣಾ ಕಣಕ್ಕೆ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸಿದರು. 1967ರಲ್ಲಿ ನಡೆದ ಅಂದಿನ ಮೈಸೂರು ರಾಜ್ಯದ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಗುರುಮುಟ್ಕಲ್ ಕ್ಷೇತ್ರದಿಂದ ಸ್ವಾತಂತ್ರ್ಯ ಸೇನಾನಿ ಶ್ರೀ ವಿದ್ಯಾಧರ್ ಗುರೂಜಿಯವರು ಸ್ವತಂತ್ರ ಪಕ್ಷದಿಂದ ಆಯ್ಕೆಗೊಂಡು ರಾಜ್ಯ ವಿಧಾನಸಭೆಗೆ ಪ್ರವೇಶ ಮಾಡಿದ್ದು ಕರ್ನಾಟಕದ ಮಟ್ಟಿಗೆ ವಿಶೇಷವಾಗಿದೆ. ರಾಜಾಜಿಯವರಿಗೆ 1954ರಲ್ಲಿ ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಹೀಗೆ ಕ್ರಿಪ್ಸ್ ಆಯೋಗ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಮತ್ತು ರಾಜಾಜಿ ಪ್ಲಾನ್ ಈ 3 ಘಟನೆಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ವಿಶೇಷ ಗಮನ ಸೆಳೆದಿವೆ. ಬ್ರಿಟಿಷ್ ವೈಸರಾಯ್ ಲಾರ್ಡ್ ಕರ್ಜನನು ಹಿಂದೂ ಮುಸ್ಲಿಮರಲ್ಲಿನ ಏಕತೆಯನ್ನು ಒಡೆಯಲು ಅಖಂಡ ಬಂಗಾಲವನ್ನು 1905ರಲ್ಲಿ ವಿಭಜನೆ ಮಾಡಿ ವಿಶೇಷವಾಗಿ ಬಂಗಾಲಿ ಜನತೆಗೆ ಆಘಾತವನ್ನು ಉಂಟುಮಾಡಿದನು. ಕರ್ಜನನ ಈ ನೀಚ ಕೃತ್ಯವನ್ನು ಖಂಡಿಸಲು ಬಂಗಾಲದಲ್ಲಿ ಯುಗಾಂತರ ಎಂಬ ಕ್ರಾಂತಿಕಾರಿ ಸಂಘಟನೆ ಹುಟ್ಟಿಕೊಂಡಿತ್ತು. ಅಲ್ಲಿ ಸ್ವದೇಶಿ, ಸ್ವಭಾಷಾ ಮತ್ತು ಬಹಿಷ್ಕಾರ ಚಳುವಳಿ ಬಲಗೊಂಡು ಬ್ರಿಟಿಷರು ಹೌಹಾರುವಂತೆ ಮಾಡಿತ್ತು. ಇಂತಹ ಸನ್ನಿವೇಶದಿಂದ ಪಾರಾಗಲು ಮತ್ತು ಬಂಗಾಲಿಗರನ್ನು ಸಮಾಧಾನಪಡಿಸಲು ಬ್ರಿಟಿಷರು 1911ರಲ್ಲಿ ಬಂಗಾಲ ವಿಭಜನೆಯನ್ನು ರದ್ದುಪಡಿಸಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದರು. ಬಂಗಾಲಿ ಕ್ರಾಂತಿಕಾರಿಗಳು ಸ್ವಾಮಿ ವಿವೇಕಾನಂದರ ವಿರೋಚಿತ ನುಡಿಗಳು, ಬಂಕಿಮಚಂದ್ರರ ವಂದೇ ಮಾತರಂ ಗೀತೆಯಿಂದ ಪ್ರಭಾವಿತರಾಗಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ಸಶಸ್ತ್ರ ಬಲದಿಂದಲೇ ಅಳಿಸಬೇಕೆಂದು ಕಾರ್ಯಪ್ರವೃತ್ತರಾದರು. ಇಂಥವರ ಸಾಲಿನಲ್ಲಿ ಸೇರಿದವರು ಮಹಾನ್ ಕ್ರಾಂತಿಕಾರಿ, ಕರ್ಮಠ ಸೇನಾನಿ ಮತ್ತು ಅಪ್ಪಟ ದೇಶಪ್ರೇಮಿ ರಾಸ್ ಬಿಹಾರಿ ಬೋಸರು. ಭಾರತೀಯ ಕ್ರಾಂತಿಕಾರಿಗಳ ಮನೋಬಲವನ್ನು ಕುಗ್ಗಿಸುವ ಉದ್ದೇಶದಿಂದ ವಾಯ್ಸ್ರಾಯ್ ಲಾರ್ಡ್ ಹಾರ್ಡಿಂಜನು ಡಿಸೆಂಬರ್ 23, 1912ರಲ್ಲಿ ದೆಹಲಿಯಲ್ಲಿ ವೈಭವೋಪೇತ ದರ್ಬಾರು ನಡೆಸಿ ಭವ್ಯ ಮೆರವಣಿಗೆಯ ಮೂಲಕ ತನ್ನ ಶಕ್ತಿಯ ಪ್ರದರ್ಶನಕ್ಕೆ ಮುಂದಾದನು. ಇದೇ ಸೂಕ್ತ ಸಂಧಿ ಎಂದು ಅರಿತ ರಾಸ್ ಬಿಹಾರಿ ಬೋಸರು ತಮ್ಮ ಸಹಪಾಠಿಗಳ ಜೊತೆ ಸೇರಿ ಚಾಂದನಿ ಚೌಕ್ ಬಳಿ ವೈಸರಾಯ್ ಮೇಲೆ ಬಾಂಬ್ ಹಾಕಿದರು. ಇದರಲ್ಲಿ ಹಾರ್ಡಿಂಜ್ ಕೂದಲೆಳೆಯ ಅಂತರದಲ್ಲಿ ಪಾರಾದರು. ಈ ಘಟನೆಗೆ ಕಾರಣರಾದ ರಾಸ್ ಬಿಹಾರಿ ಬೋಸರನ್ನು ಹಿಡಿದುಕೊಟ್ಟವರಿಗೆ 7,500 ರೂಪಾಯಿ ಬಹುಮಾನವನ್ನು ಬ್ರಿಟಿಷರು ಘೋಷಣೆ ಮಾಡಿದರು. ತನ್ನ ದಸ್ತಗಿರಿ ಖಚಿತ ಎಂದು ಮನವರಿಕೆ ಮಾಡಿಕೊಂಡ ರಾಸ್ ಬಿಹಾರಿ ಬೋಸರು ಇದರಿಂದ ತಪ್ಪಿಸಿಕೊಳ್ಳಲು ಮತ್ತು ಕ್ರಾಂತಿ ಚಟುವಟಿಕೆಗಳನ್ನು ಮುಂದುವರಿಸಲು ಜಪಾನಿಗೆ ವೇಷ ಮತ್ತು ಹೆಸರನ್ನು ಬದಲಿಸಿ ಹೋದರು. ಇವರನ್ನು ತಮಗೆ ಒಪ್ಪಿಸಲು ಜಪಾನಿನ ಮೇಲೆ ಬ್ರಿಟಿಷರು ಒತ್ತಡ ಹಾಕತೊಡಗಿದರು. ಆಗ ರಾಸ್ ಬಿಹಾರಿ ಬೋಸರು ಜಪಾನಿನ ನಾಗರಿಕತ್ವವನ್ನು ಪಡೆಯುವ ಉದ್ದೇಶದಿಂದ ಜಪಾನಿ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರು. ಜನವರಿ 26, 1930ರಂದು ಪ್ರಥಮ ಬಾರಿಗೆ ಅಲ್ಲಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರು. ಅರ್ಥಾತ್ ಸ್ವತಂತ್ರ ಭಾರತದ ಒಕ್ಕೂಟವನ್ನು ಸ್ಥಾಪಿಸಿದರು. ಈ ಒಕ್ಕೂಟದ ಗುರಿ ಭಾರತಕ್ಕೆ ಬಹುಬೇಗ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯುವುದಾಗಿತ್ತು. ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಮೋಹನ್ ಸಿಂಗರ ಹೆಸರು ಉಲ್ಲೇಖಿಸದೇ ಇರಲು ಸಾಧ್ಯವಿಲ್ಲ. ಇವರು ಬ್ರಿಟಿಷ್ ಸೇನೆ ಪರ ಜಪಾನಿಯರ ವಿರುದ್ಧ 2ನೇ ಮಹಾಯುದ್ಧದಲ್ಲಿ ಸೋತು ಜಪಾನಿಯರಿಗೆ ಶರಣಾದವರು. ಗ್ಯಾನಿ ಪ್ರೀತಮ್ ಸಿಂಗ್ ಮತ್ತು ಜಪಾನಿ ಸೇನೆಯ ಅಧಿಕಾರಿ ಮೇಜರ್ ಪ್ಯೂಜಿಹಾರಾ ಇವರ ಮನವೊಲಿಕೆಯ ಫಲವಾಗಿ 40,000 ಭಾರತೀಯ ಸೈನಿಕರ ಜೊತೆ ಬ್ಯಾಂಕಾಕ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಬ್ಯಾಂಕಾಕ್ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಪೂರ್ವ ಏಷ್ಯಾದಲ್ಲಿ ವಾಸಿಸುತ್ತಿರುವ ಭಾರತೀಯ ನಾಗರಿಕರು, ಭಾರತೀಯ ಸೈನಿಕರು ಲೀಗಿನ ಅಧೀನದಲ್ಲಿ ಸ್ಥಾಪನೆಯಾಗುತ್ತಿರುವ ಆಜಾದ್ ಹಿಂದ್ ಫೌಜ್ ಅಥವಾ ಆರ್ಮಿ ಆಫ್ ಲಿಬರೇಷನ್ ದಾಸ್ಯ ವಿಮೋಚನಾ ಸೈನ್ಯದಲ್ಲಿ ಸೇರಿಕೊಳ್ಳುವುದು. ಈ ಸೇನೆಗೆ ಕ್ಯಾಪ್ಟನ್ ಮೋಹನ್ ಸಿಂಗರು ದಂಡನಾಯಕರಾಗುತ್ತಾರೆ. ಈ ಕಾರ್ಯದಲ್ಲಿ ಜಪಾನ್ ಸರ್ಕಾರದ ಸಹಾಯ ಬೇಕೆಂದಾಗ ಕೋರುವುದು. ಈ ಸೇನೆಯು
ಭಾರತೀಯ ಅಧಿಕಾರಿಗಳ ಆಜ್ಞೆಗಳಿಗೆ ಒಳಪಟ್ಟಿರುತ್ತದೆ. ಭಾರತದ ದಾಸ್ಯ ವಿಮೋಚನೆಗಾಗಿ ಮಾತ್ರ ಯುದ್ಧ ಮಾಡುವುದು, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾದ ಅವಶ್ಯಕ ಕೆಲಸಗಳನ್ನು ಮುನ್ನಡೆಸಲು ಮತ್ತು ಯುದ್ಧ ನಿರ್ವಹಣೆಗಾಗಿ ಒಂದು ಕ್ರಿಯಾ ಸಮಿತಿಯನ್ನು ರಚಿಸುವುದು. ಲೀಗಿನ ನಿರ್ಣಯಗಳಂತೆ ಸೆಪ್ಟೆಂಬರ್ 1, 1942ರಂದು ಭಾರತದ ರಾಷ್ಟ್ರೀಯ ಸೇನೆ ಐಎನ್ಎ ಅರ್ಥಾತ್ ಆಜಾದ್ ಹಿಂದ್ ಫೌಜ್ ಅನ್ನು ವಿದ್ಯುಕ್ತವಾಗಿ ಸ್ಥಾಪಿಸಲಾಯಿತು. ಐಎನ್ಎ ಸೈನಿಕರಲ್ಲಿ ಭಾರತದ ಬಗ್ಗೆ ಅಭಿಮಾನ ಮತ್ತು ಹೆಮ್ಮೆ ಪಡುವಂತಹ ಮನೋಭಾವನೆಗಳನ್ನು ಬೆಳೆಸಲು ಭಾರತದ ಗತವೈಭವ ಸಾರುವ ಭವ್ಯ ದಿವ್ಯ ಸಂಸ್ಕೃತಿ, ಇತಿಹಾಸ ಮತ್ತು ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಪ್ರೇಮವನ್ನು ಸಾರಬಲ್ಲ ಗೀತೆಗಳನ್ನು ರಚಿಸಿ ಹಾಡಲಾಯಿತು. 1942ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಪ್ರಾರಂಭವಾದ ಕ್ವಿಟ್ ಇಂಡಿಯಾ ಚಳುವಳಿಯಿಂದ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳು ಪ್ರಾರಂಭವಾದವು. ರಾಸ್ ಬಿಹಾರಿ ಬೋಸ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು ಇಂಡಿಯನ್ ಇಂಡಿಪೆಂಡೆನ್ಸ್ನ ನೇತೃತ್ವವನ್ನು ವಹಿಸಲು ಪೂರ್ವ ಏಷ್ಯಾಕ್ಕೆ ಆಹ್ವಾನಿಸಿದರು. ಕಲಬುರಗಿಯ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಇಂದುಮತಿ ಪಾಟೀಲ್ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ವಿವರ ತಿಳಿಸಿದ್ದು ಹೀಗೆ. ಭಾರತದ ಮೇಲೆ ಬ್ರಿಟಿಷರ ವಸಾಹತುಶಾಹಿಗಳ ಆಳ್ವಿಕೆಯನ್ನು ತೊಡೆದು ಹಾಕಲಿಕ್ಕೆ, ಭಾರತದ ಹೊರಗಡೆ ಇರುವಂತಹ ಭಾರತೀಯ ವಾಸಿಗಳನ್ನು ಸಂಘಟಿಸಲಿಕ್ಕೆ ಕ್ರಿಸ್ತಶಕ 1920ರಿಂದ 40ರವರೆಗೆ ಇಂಡಿಯನ್ ಲೀಗ್ ಎನ್ನುವಂತಹ ಇಂಗ್ಲೆಂಡ್ ಮೂಲದ ಸಂಸ್ಥೆಯನ್ನು ಭಾರತೀಯರು ಸ್ಥಾಪಿಸಿಕೊಂಡು ಇದನ್ನ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನುವಂತಹ ಒಂದು ಹೆಸರಿನ ಮೂಲಕ ತನ್ನ ರಾಷ್ಟ್ರೀಯ ಪ್ರಜ್ಞೆಯನ್ನ ಮತ್ತು ಭ್ರಷ್ಟತೆಯ ವಿರುದ್ಧ ತನ್ನ ವಿರೋಧ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಕ್ರಿಸ್ತಶಕ 1928ರಲ್ಲಿ ಕೃಷ್ಣ ಮೆನನ್ ಎನ್ನುವರು ಸ್ಥಾಪಿಸಿದ್ರು. ಎರಡನೇ ಮಹಾಯುದ್ಧದ ಮೊದಲನೇ ಹಂತದಲ್ಲಿ ಜಪಾನ್ ಮೂಲದಲ್ಲಿ ಮಲಯನ್ ಅನ್ನುವಂತಹ ಅಭಿಯಾನವನ್ನು ಆರಂಭಿಸಿದ್ರು. ಭಾರತದಲ್ಲಿ ರಾಸ್ ಬಿಹಾರಿ ಬೋಸರು ಮತ್ತು ಸುಭಾಷ್ ಚಂದ್ರ ಬೋಸರು ಐಎನ್ಎ ಎನ್ನುವಂತಹ ಸಂಸ್ಥೆ ಕಟ್ಟುವಕ್ಕಿಂತ ಮುಂಚಿತವಾಗಿ ಈ ಸಂಸ್ಥೆಯು ತನ್ನ ಕೈವಶಕ್ಕೆ ತೆಗೆದುಕೊಂಡಿದ್ದಂತಹ ಮಹತ್ವದ ಕಾರ್ಯಾಚರಣೆ ಇದು ಆಗಿತ್ತು. ಅಂದಿನ ರಾಷ್ಟ್ರೀಯ ಹೋರಾಟಗಾರರ ಚಿಂತನೆಯಲ್ಲಿ ಇದು ಭದ್ರತೆ ಮತ್ತು ಸವಲತ್ತುಗಳನ್ನು ನೀಡುವಂತಹ ಒಂದು ಪ್ರಮುಖ ಸಂಸ್ಥೆಯಾಗಿದ್ದು, ಕ್ರಿಸ್ತಶಕ 1942ರಲ್ಲಿ ಟೋಕಿಯೋದಲ್ಲಿ ಸಮ್ಮೇಳನ ಮಾಡಿದ್ರು. 1943ರಲ್ಲಿ ಇದು ಗ್ರೇಟ್ ಈಸ್ಟ್ ಏಷ್ಯಾ ಎಂಬಲ್ಲಿ ಸಮ್ಮೇಳನವನ್ನು ಮಾಡಿದ್ರು. ಬ್ಯಾಂಕಾಕ್ನಲ್ಲಿ ಸಮ್ಮೇಳನ ಮಾಡಿದ್ರು. ಹೀಗೆ ಜನಪ್ರಿಯವಾದಂತಹ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಥವಾ ಲೀಗ್ ಎನ್ನುವಂತಹ ಈ ಸಂಸ್ಥೆ ಭಾರತಾದ್ಯಂತ ತನ್ನ ಸ್ವಾತಂತ್ರ್ಯದ ಪತಾಕೆಯನ್ನು ಹಾರಿಸಿತ್ತು. ಅಲ್ಲದೆ ಇಲ್ಲಿನ ಸದಸ್ಯರು ಇದರ ರಾಷ್ಟ್ರೀಯತೆಯ ಸಲುವಾಗಿ ಒಂದು ರಭಸವಾದಂತಹ ಬಿರುಸಾದಂತಹ ಬ್ರಿಟಿಷರ ಆಡಳಿತಕ್ಕೆ ತನ್ನ ಒಂದು ವಿರೋಧಾತ್ಮಕವಾದಂತಹ ಲೀಗ್ ಅನ್ನು ಸ್ಥಾಪಿಸಿಕೊಂಡು ತನ್ನ ಸ್ವಾತಂತ್ರ್ಯದ ಸಲುವಾಗಿ ಹೋರಾಟ ಮಾಡಿದಂತಹ ಸಾಧನೆ ಮಾತ್ರ ಅವಿಸ್ಮರಣೀಯ ಅಂತ ನಾವು ಹೇಳ್ಬಹುದು. ನೇತಾಜಿ ಅವರು ಜಪಾನಿನ ಮೂಲಕ ಸಿಂಗಾಪುರಕ್ಕೆ ಬಂದರು. ಜುಲೈ 4, 1943ರಂದು ಏಷ್ಯಾದ ವಿವಿಧ ಭಾಗಗಳಲ್ಲಿ ಚದುರಿ ಹೋಗಿದ್ದ 30 ಲಕ್ಷ ಭಾರತೀಯರು 5,000 ಪ್ರತಿನಿಧಿಗಳ ಸಮಕ್ಷಮದಲ್ಲಿ ರಾಸ್ ಬಿಹಾರಿ ಬೋಸರು ಭಾರತ ಸ್ವಾತಂತ್ರ್ಯ ಒಕ್ಕೂಟದ ನಾಯಕತ್ವವನ್ನು ನೇತಾಜಿಗೆ ವಹಿಸಿದ ಮಹಾನ್ ರಾಷ್ಟ್ರಸಂತ. ನೇತಾಜಿ ಐಐಎಲ್ನ ಅಧ್ಯಕ್ಷ ಪದವಿಯನ್ನು ಹಾಗೂ ಐಎನ್ಎಯ ಪ್ರಧಾನ ಸೇನಾಪತಿಯಾಗಿ ಅಧಿಕಾರ ಸ್ವೀಕರಿಸಿದರು. पूर्वी एशिया की जंग आज़ादी की नुमाइंदों, बहनों और भाइयों, एशिया की जंग आज़ादी के नेता बनाया, इसके लिए भी तहे दिल से आप लोगों का शुक्रिया अदा करता हूँ, क्योंकि अब ये वक्त निहायत नाजुक है. मैं इस जिम्मेदारी को कबूल करता हूँ. ನಂತರ ಅಕ್ಟೋಬರ್ 21ರಂದು ಸಿಂಗಾಪುರದ ಕ್ಯಾಥೆ ಸಭಾಂಗಣದಲ್ಲಿ ತಾತ್ಕಾಲಿಕ ಸ್ವತಂತ್ರ ಭಾರತದ ಸರ್ಕಾರವನ್ನು ರಚಿಸಿದರು. ಅದಕ್ಕೆ ಆಜಾದ್ ಹಿಂದ್ ಸರ್ಕಾರ ಎಂದು ಹೆಸರಿಟ್ಟರು. ಈ ಸರ್ಕಾರಕ್ಕೆ 11 ರಾಷ್ಟ್ರಗಳು ಮಾನ್ಯತೆ ನೀಡಿದವು. ಅಲ್ಲದೆ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆಂದು ಭಾರತೀಯರಿಗೆ ಕರೆ ನೀಡಿದರು. ಚಲೋ ದಿಲ್ಲಿ ಎಂದು ಐಎನ್ಎ ಸೈನಿಕರಿಗೆ ಆದೇಶ ನೀಡಿದರು. ತುಮ್ ಮುझे खून दो, मैं तुम्हें आजादी दूंगा. ಹೀಗೆ ನೇತಾಜಿಯವರ ಭಾರತದ ಸ್ವಾತಂತ್ರ್ಯದ ಆಂದೋಲನಕ್ಕೆ ರಾಸ್ ಬಿಹಾರಿ ಬೋಸರ ಐಐಎಲ್ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಐಐಎಲ್ ಎಂಬ ಹೆಸರು ಮರೆಯಾಗಿ ಅದರಡಿ ಸ್ಥಾಪನೆಯಾದ ಐಎನ್ಎ ಜನಮಾನಸದ ಮನೆಯ ಮಾತಾಯಿತು. ಭಾರತದ ಸ್ವಾತಂತ್ರ್ಯ ಸಮರದಲ್ಲಿ ಇದರ ಕೊಡುಗೆ ಅನನ್ಯ ಮತ್ತು ಅಪಾರವಾಗಿದೆ. ಇದುವರೆಗೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಕ್ರಿಪ್ಸ್ ಮಿಷನ್, ರಾಜಾಜಿ ಪ್ಲಾನ್ ಮತ್ತು
ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ನಾಮದೇವ್ ಎಸ್ ಜಾಧವ್. ನಿರೂಪಣೆ ನೀರಜಾ ಕಾರಟಗಿ ಹಾಗೂ ದತ್ತಾತ್ರೇಯ ಪಾಟೀಲ್. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್. ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ. ಭಾರತದ ಅಮೃತ